ಮುಂದೆ ಬಂದ ವಾಕ್ಯ ಮತ್ತೊಂದು ಸಾರಿ ನಾವೆಲ್ಲರೂ ಚಪ್ಪಲತ್ತ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ಅನಂತ ಘನತಾ ಮಹಿಮಾ ದೇವರಿಗೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿ ಸಹೋದರ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು. ಹಲ್ಲೆಲೂಯಾ. ಯಾವುದೇ ಕಾಲ ಸಮಯದಲ್ಲಿ ಮತ್ತು ನಾವು ನಿಮ್ಮ ಮಧ್ಯದಲ್ಲಿ ಬರುವುದಕ್ಕಾಗಿ ದೇವರು ಮಾಡಿದ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವವನಾಗಿದ್ದೀನಿ. ಭಾಷಣ ಹೇಳಿದಂಗೆ ಬಹಳ ದಿವಸದಿಂದ ನಾನು ಬರ್ಬೇಕಂತ ಉದ್ದೇಶಿಸಿದೆ. ಆದರೆ ದೇವರ ಚಿತ್ತ ಆಗಿಲ್ಲ. ಈ ಹೊಸ ವರ್ಷದಲ್ಲಿ ಬರೋದಕ್ಕೆ ದೇವರು ಕೃಪೆ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ಭಾನುವಾರ ಪ್ರತ್ಯೇಕವಾದ ಭಾನುವಾರ, ಫಸ್ಟ್ ಸಂಡೇ ಹೋಲಿ ಕಮ್ಯುನಿಯನ್ ಇರುವಂತದ್ದು. ದೇವರಿಗೆ ಮಹಿಮೆ ಉಂಟಾಗಲಿ. ಬಂದಂತ ನಿಮ್ಮೆಲ್ಲರೂ ಕೂಡ ದೇವರು ಆಶೀರ್ವಾದ ಮಾಡಲಿ. ಭಾನುವಾರ ಎಷ್ಟು ಮಂದಿ ಪ್ರೀತಿಸಿ ದೇವರ ಸನ್ನಿಧಿಗೆ ಬರ್ತಾರೋ ಅವರೆಲ್ಲರೂ ಕೂಡ ದೇವರು ತಪ್ಪದೇ ಆಶೀರ್ವದಿಸುತ್ತಾನೆ. ಯಾಕಂತಂದ್ರೆ ಅದು ವಾಗ್ದಾನ ಇದೆ ಹಳೆ ಒಡಂಬಡಿಕೆಯಲ್ಲಿ. ವಿಶ್ರಾಂತಿ ದಿನವೋ ಎಂಬುದಾಗಿ, ಸಬ್ಬಾತ್ ದಿನವೋ ಎಂಬುದಾಗಿ, ಆವತ್ತು ದಿನ ತಮ್ಮ ಸ್ವಂತ ಕೆಲಸಗಳನ್ನು ಮಾಡಿಕೊಳ್ಳದೆ ಆ ದಿನವು ದೇವರಿಗೆ ಪ್ರತಿಷ್ಠಿತವಾದದ್ದು, ಅಗಮ್ಯವಾದದ್ದೆಂದು ತಿಳಿದು ಅದನ್ನು ಪ್ರೀತಿಸಿ ದೇವರ ಮಂದಿರಕ್ಕೆ ಯಾರು ಬರ್ತಾರೋ ಅವರನ್ನು ದೇವರು ಆಶೀರ್ವದಿಸಿ ಯಾಕೋಬ್ಯರ ಸ್ವಾಸ್ಥ್ಯವನ್ನು ಅವರಿಗೆ ಕೊಡುವನು, ಅವರನ್ನು ದೇಶದ ಉನ್ನತವಾದ ಸ್ಥಾನದಲ್ಲಿ ಇರಿಸುವೆನು ಎಂಬುದಾಗಿ ದೇವರ ವಾಗ್ದಾನವಿದೆ. ಸೊ ಈ ಸಮಯದಲ್ಲಿ ಬಂದಂತ ನಿಮ್ಮೆಲ್ಲರೂ ಕೂಡ ಧನ್ಯರು. ದೇವರ ಭಾನುವಾರ ದಿವಸ ದೇವರ ಮಂದಿರದಲ್ಲಿ ಕಾಣಿಸಿಕೊಳ್ಳುವ ನಿಮ್ಮೆಲ್ಲರೂ ಧನ್ಯರು. ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಲವರು ದೇವರ ಮಂದಿರಕ್ಕೆ ಬರ್ತಾರೆ. ಬರೋದಾದ್ರೆ ಅವರು ಬೇರೆ ಉದ್ದೇಶದಿಂದ ಬರುವಂಥದ್ದು. ಒಂದು ಸಾರಿ ಫ್ರಾನ್ಸ್ ದೇಶದಲ್ಲಿ 16ನೇ ಲೂಯಿ ಎಂಬಂತ ರಾಜನು ದೇವರ ಮಂದಿರಕ್ಕೆ ಹೋಗ್ತಾ ಇದ್ದಂತೆ. ಆತನ ಕುಟುಂಬದವರೆಲ್ಲರೂ ದೇವರ ಮಂದಿರಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಬರುವಂತ ಎಲ್ಲ ಜನಗಳು ಆತನ ಕಡೆಯಿಂದ ಒಳ್ಳೆಯದಾಗಬೇಕು, ಆತನ ಕಡೆಯಿಂದ ನಾವೇನು ಉಪಯೋಗ ಏನಾರ ಪಡ್ಕೋಬೇಕು ಎಂಬುದಾಗಿ, ಆತನಿಗೆ ಒಳ್ಳೆಯದಾಗಬೇಕು ಎಂಬುದಾಗಿ ಬಹಳಷ್ಟು ಮಂದಿ ಚರ್ಚೆಗೆ ಬರ್ತಾ ಇದ್ರಂತೆ. ಒಂದು ದಿವಸ ಆ ಲೂಯಿಸ್ ಮಹಾರಾಜನು ಆತನ ಪರಿವಾರದವರು ಫ್ಯಾಮಿಲಿ ಎಲ್ಲರೂ ಚರ್ಚಿಗೆ ಬಂದರು. ಚರ್ಚಿಗೆ ಬಂದಾಗ ಚರ್ಚ್ನಲ್ಲಿ ಯಾರು ಇರಲಿಲ್ಲ, ವಿಶ್ವಾಸಿಗಳು ಯಾರು ಇರಲಿಲ್ಲ. ಆರ್ಚ್ ಬಿಷಪ್ ಇದ್ರು, ಮತ್ತೆ ಅವತ್ತಿನ ವಾಕ್ಯ ಹೇಳುವಂತ ಬೋಧಕರು ಇದ್ರು. ಸೊ ಆರ್ಚ್ ಬಿಷಪ್ ಅಂದ್ರೆ ಯಾರು? ಆರ್ಚ್ ಬಿಷಪ್ ಅಂದ್ರೆ ಪಾಸ್ಟರ್ ಸೋಮನಾಥ್. ಅವತ್ತಿನ ವಾಕ್ಯ ಹೇಳುವ ವ್ಯಕ್ತಿ ಅಂದ್ರೆ ನಾನು. ಲೂಯಿಸ್ ಮಹಾರಾಜ ಅಲ್ಲೆಲ್ಲ ಕುಂತಿರ್ತಾರೆ. ಆ ಸಮಯದಲ್ಲಿ ನೋಡಿ ಆ ಮಹಾರಾಜ ಕೇಳಿದಂತೆ, ಅಯ್ಯ ಇವತ್ತು ಯಾಕ ಎಲ್ಲ ಚರ್ಚಿಗೆ ಬಂದಿಲ್ಲ, ಚರ್ಚೆಲ್ಲ ಖಾಲಿ ಅಂತಲ್ಲ ಯಾಕ ಅಂದಂತೆ. ಅವಾಗ ಆ ಬಿಷಪ್ ಹೇಳಿದ್ರು, ಮುಂದಿನ ಭಾನುವಾರ ಚರ್ಚಿ ಇರಲ್ಲ ಅಂತ ನಾನು ಅನೌನ್ಸ್ ಮಾಡಿದ್ದೆ ಅಂದಂತೆ. ಚರ್ಚ್ನಲ್ಲಿ ಲೂಯಿಸ್ ಮಹಾರಾಜ್ ಅವರು ಬರಲ್ಲ, ಚರ್ಚಿ ಬರಲ್ಲ ಅವರಂತ ನಾನು ಅನೌನ್ಸ್ ಮಾಡಿದ್ದೆ ಫಸ್ಟೇ ಅಂತ ಹೇಳ್ತಿದ್ದೆ. ಅವರು ಯಾವಾಗ ಬಿಷಪ್ ಅವರು ಅನೌನ್ಸ್ ಮಾಡ್ಯಾರೋ, ಇನ್ನು ಈ ವಾರ ಮಹಾರಾಜ ಅವರು ಲೂಯಿಸ್ ಅವರು ಬರೋದು ಬಿಡು, ನಾವ್ ಯಾಕೆ ಹೋಗ್ಬೇಕು, ವೇಸ್ಟ್ ಅಲ್ಲ ನಾವು ಹೋಗೋದು ಅಂತ ಹೇಳ್ಬಿಟ್ಟು ಯಾರು ಬಂದಿಲ್ಲ ರಜಾ ಅನ್ನಂತೆ. ನೋಡಿದ್ರೆ ಕೆಲವರು ತಮ್ಮ ಭಕ್ತಿ ಪ್ರದರ್ಶನ ಮಾಡುವುದಕ್ಕೆ, ಕೆಲವರು ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಪರಿಚಯ ಮಾಡಿಕೊಳ್ಳುವುದಕ್ಕೆ, ಕೆಲವು ವ್ಯಕ್ತಿಗಳು ಏನಂತೆ ತಮ್ಮ ಪ್ರದರ್ಶನ ತೋರಿಸುವುದಕ್ಕೆ ಈ ರೀತಿ ಬರುವವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಸನ್ನಿಧಿಗೆ ಬರುವ ಮುಖ್ಯ ಉದ್ದೇಶವೇನಂತಂದ್ರೆ ದೇವರನ್ನು ತಿಳ್ಕೊಳ್ಳುವುದಕ್ಕೆ, ದೇವರ ಶಕ್ತಿಯಷ್ಟು, ದೇವರ ಎಂಥವನು, ದೇವರು ಮಾಡುವ ಕಾರ್ಯಗಳೇನವು, ನಾವು ನಮ್ಮನ್ನು ಯಾವ ರೀತಿ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ಳೋದಕ್ಕೆ ಬರಬೇಕು ಚರ್ಚಿಗೆ, ಸಭೆಗೆ. ಅರ್ಥ ಆಯ್ತಾ? ಸೊ ಈ ಉದಯಕಾಲ ಸಮಯದಲ್ಲಿ ನಾವೆಲ್ಲರೂ ಕೂಡ ಸತ್ಯ ದೇವರನ್ನು ತಿಳ್ಕೊಂಡು ಸತ್ಯವನ್ನು ಅನುಸರಿಸಿ ನಡೆದು ಪರಲೋಕದ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ನಾವು ಬರುವವರಾಗಿದ್ದೀವಿ. ಈ ಲೋಕದ ಆಶೀರ್ವಾದಗಳು ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಅನುಸರಿಸುತ್ತೀವೋ, ಯಾವಾಗ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತೀವೋ, ಅವಾಗ ನಮಗೆ ಈ ಲೋಕದ ಪ್ಲಸ್
ಪರಲೋಕದ ಎಲ್ಲ ಆಶೀರ್ವಾದಗಳು ನಮಗೆ ಬರ್ತವೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಈಗ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಸಮಯ ಸ್ವಲ್ಪನೇ ಇದೆ. ಧರ್ಮೋಪದೇಶ ಕಾಂಡ, ದೇವರ ವಾಕ್ಯದಲ್ಲಿ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 12ರಿಂದ 14 ತನಕ ಇರುವಂತ ವಚನಗಳನ್ನು ನಾವು ಓದಿಕೊಳ್ಳೋಣ. ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವ ದೇಶ ಸಂವತ್ಸರದ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೂ ಆತನು ಅದನ್ನು ಸದಾ ಕಟಾಕ್ಷಿಸುವನು. ನಾನು ಈಗ ನಿಮಗೆ ಬೋಧಿಸುವ ಆಜ್ಞೆಗಳಿಗೆ ನೀವು ಲಕ್ಷ್ಯ ಕೊಟ್ಟು ನಿಮ್ಮ ದೇವರಾದ ಯೆಹೋವನನ್ನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಆತನನ್ನು ಸೇವಿಸಿದರೆ ನಿಮಗೆ ಗೋಧಿ, ದ್ರಾಕ್ಷೆ, ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರು ಮಳೆಗಳನ್ನು ಸರಿಯಾಗಿ ನಡೆಸುವನು. ಅಡವಿಯಲ್ಲಿ ದನಗಳಿಗೆ ಬೇಕಾದಷ್ಟು ಹುಲ್ಲನ್ನು ಕೊಡುವನು. ನೀವು ಆಹಾರದಿಂದ ತೃಪ್ತರಾಗಿರುವಿರಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ನಾವು ಒಂದು 2 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಾಕ್ಯದ ಮೂಲಕ ಮಾತನಾಡುವಂತೆ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುವಂತೆ ಪ್ರಾರ್ಥಿಸಿಕೊಳ್ಳೋಣ. ಎಲ್ಲರ ತಲೆಬಾಗಿ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಸರ್ವೋನ್ನತನು ಸೃಷ್ಟಿಕರ್ತನಾದ ತಂದೆಯಾದ ದೇವರೇ ಸ್ತೋತ್ರ. ಈ ಉದಯಕಾಲ ಸಮಯದಲ್ಲಿ ನಿನ್ನನ್ನು ಸ್ತುತಿಸುತ್ತೀವಿ, ಕೊಂಡಾಡ್ತೀವಿ. ಇಷ್ಟೊತ್ತಿನವರೆಗೆ ನಮ್ಮ ಮಧ್ಯದಲ್ಲಿ ಏನಿದ್ದು ಸ್ವಾಮಿ ಆರಾಧನೆ ಮೂಲಕ ನಿಮ್ಮ ಮಕ್ಕಳು ಮಹಿಮೆಪಡಿಸುವಾಗ ನಿನಗೆ ಮಹಿಮೆ ಉಂಟಾಯಿತು. ಈ ಸಮಯದಲ್ಲಿ ಅಯ್ಯ ಈ ವಾಕ್ಯದ ಮೂಲಕ ಮಾತನಾಡು ದೇವ. ಪರಿಶುದ್ಧಾತ್ಮನೇ ಸಹಾಯ ಮಾಡು. ಇದರ ಮೂಲಕ ನಮಗೆ ಬೇಕಾದ ಆತ್ಮೀಯ ಆಹಾರವನ್ನು ಸಮೃದ್ಧಿಯಾಗಿ ಕೊಟ್ಟು ಸೇರಿ ಬಂದಂತ ನಿನ್ನ ಮಕ್ಕಳೆಲ್ಲರೂ ಕೂಡ ಆತ್ಮೀಯ ರೀತಿಯಲ್ಲಿ ಬಲ ಹೊಂದುವಂತೆ ಸಹಾಯ ಮಾಡು. ನಂಬಿಕೆಯಲ್ಲಿ ಬಲಪಡಿಸು, ಭಕ್ತಿಯಲ್ಲಿ ವೃದ್ಧಿಪಡಿಸು, ಆಶೀರ್ವದಿಸು. ಮಾತನಾಡುವಾತನು ನೀನೇ ದೇವಾದಿ ದೇವ. ಈ ಮಾತುಗಳ ಮೂಲಕ ಸಭೆಗೆ ಆಶೀರ್ವಾದವು ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲ ಘನಮಾನ ಮಹಿಮೆ ನಿನಗೇ ಸಲ್ಲಿಸುತ್ತಾ ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿಯೇ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ತಂದೆಯೇ, ಆಮೆನ್. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಉದಯಕಾಲ ಸಮಯದಲ್ಲಿ ದೇವಾದಿ ದೇವರು ಇಸ್ರಾಯೇಲಿಯರನ್ನು ಐಗುಪ್ತದಿಂದ ಹೊರಗಡೆ ತಂದ ನಂತರ ಅವರಿರುವಂತಹ ದಾಸತ್ವದಿಂದ ಬಿಡುಗಡೆ ಮಾಡಿ ಅವ್ರಿಗಿರುವಂತಹ ಕಷ್ಟಗಳು, ಅವ್ರಿಗಿರುವಂತಹ ಬಾಧೆಗಳು, ಭಾರ, ನೋವು ಎಲ್ಲವನ್ನು ಬಿಡುಗಡೆ ಮಾಡಿ ಅವರ ಮೇಲಿರುವ ನಗುಗಳನ್ನು ಮುರಿದು ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಆ ಐಗುಪ್ತ ದೇಶದ ಒಂದು ಶತ್ರುಗಳ ಮೂಲಕ ಹೋರಾಡಿ ಅದ್ಭುತಗಳನ್ನು ಮಾಡಿ ಪರಾಕ್ರಮವನ್ನು ತೋರಿಸಿ ಅದನ್ನು ಬಿಡುಗಡೆ ಮಾಡಿ ಅವರನ್ನು ತಂದ ನಂತರ ಅವರಿಗೆ ಹೇಳುವುದೇನಂತಂದ್ರೆ, ಈ ದೇಶವು ನೀವು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗುವಂತಹ ದೇಶವು ಎಂತದಂತೆ ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವ ದೇಶ ಮತ್ತು ಸಂವತ್ಸರ ಆರಂಭ ಮೊದಲುಕೊಂಡು ಕೊನೆಯವರೆಗೂ ಆತನು ಅದನ್ನು ಕಟಾಕ್ಷಿಸುವನು ಅಂತ ಹೇಳಿದ್ರು. ಅಂದ್ರೆ ಆ ದೇಶದ ಬಗ್ಗೆ ಅಲ್ಲಿ ಮೋಶೆ ಹೇಳ್ತಾ ಇದ್ದಾನೆ ಇಸ್ರಾಯೇಲಿಗೆ. ನೀವು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಹೋಗುವಂತಹ ದೇಶದ ಬಗ್ಗೆ ಹೇಳ್ತಾ ಇದ್ದಾನೆ. ದೇವರು ಯಾವಾಗಲೂ ಅದರ ಮೇಲೆ ದೃಷ್ಟಿ ಇಡ್ತಾನೆ. ಸಂವತ್ಸರದ ಪ್ರಾರಂಭದಿಂದ ಕೊನೆಯವರೆಗೆ ಅದರ ಮೇಲೆ ದೃಷ್ಟಿ ಇಟ್ಟು ಅದನ್ನು ಆಶೀರ್ವದಿಸಿ ನಿಮಗೆಲ್ಲ ಮಳೆಗಳು, ಹಿಂಗಾರು ಮುಂಗಾರು ಮಳೆ ಬರುವಂತೆ ಎಲ್ಲವನ್ನು ನಿಮಗೆ ಸಮೃದ್ಧಿಯಾಗಿ ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವನು. ಯಾಕಂತಂದ್ರೆ ನಾನು ನಿಮಗೆ ಕೊಡುವ ಆಜ್ಞೆಗಳನ್ನು, ವಿಧಿ ನಿಯಮಗಳನ್ನು, ನಿರ್ಣಯಗಳನ್ನು ನೀವು ಕೈಕೊಂಡು ಚೆನ್ನಾಗಿ ನಡೆದರೆ ದೇವರು ಈ ಎಲ್ಲ ಆಶೀರ್ವಾದಗಳು ನಿಮ್ಮ ಮೇಲೆ ಬರಮಾಡುವುದು ಎಂಬುದಾಗಿ ಮೋಶೆ ಇಸ್ರಾಯೇಲಿಗೆ ಹೇಳಿದರು. ಅದರ ಅರ್ಥ ಏನಂತಂದ್ರೆ, ನಾವು ಕಳೆದ ವರ್ಷವೆಲ್ಲ ಕಾಲ ಕಳೆದೆವು. ಆ ದಿನಗಳು ಹೇಗಿದ್ವೋ, ಆ ಒಂದು ಸಂದರ್ಭಗಳು, ಆ ಸಮಸ್ಯೆಗಳು, ಸಮಯಗಳು, ಏನು ಸಮಸ್ಯೆಗಳು ಇದ್ವೋ ಗೊತ್ತಿಲ್ಲ, ಹೋರಾಟಗಳು ಹೆಂಗಿದ್ವೋ ಗೊತ್ತಿಲ್ಲ. ಆದರೆ ಈಗ ಹೇಳುವಂಥದ್ದು ಏನಂತಂದ್ರೆ, ನೀವು ಹೊಸ ವರ್ಷದಲ್ಲಿ ಬಂದಿದ್ದೀರಿ. ಆ ಮೋಶೆ ಹೇಳುವಂತ ಆ ಹೊಸ ದೇಶ, ನೀವು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಹೋಗುವ ದೇಶ,
ಅದು ಅದರ ಮೇಲೆ ದೇವರ ದೃಷ್ಟಿ ಇಟ್ಟು ವರ್ಷದ ಪ್ರಾರಂಭದಿಂದ ಕೊನೆಯವರೆಗೆ ಆತನ ದೃಷ್ಟಿ ಇಟ್ಟು ಕಾಪಾಡುವನಂತೆ. ಅಂದ್ರೆ ನೀವು ಈ ವರ್ಷ ಪ್ರಾರಂಭ ಮಾಡಿದ್ದೀರಿ, ಇವತ್ತಿನ 5ನೇ ತಾರೀಕು ಅಲ್ಲ. ಈ ಪ್ರಾರಂಭದಿಂದ ದೇವರು ಆತನ ದೃಷ್ಟಿ ಯಾವಾಗಲೂ ಇದರ ಮೇಲೆ ಇರುತ್ತೆ. ಆತನು ಲಕ್ಷ್ಯ ಕೊಟ್ಟು ನೋಡುವ ದೇಶವು, ಆತನು ಪರಾಮರ್ಶಿಸುವ ದೇಶವು. ಅಂದ್ರೆ ಈ ವರ್ಷ ಅಲ್ಲ, ಈ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ, ಆದರೆ ಅದರಲ್ಲಿ ದೇವರ ದೃಷ್ಟಿ ಇದೆ ಅಂತೆ. ಅದನ್ನು ಮಾಡುವ ಕಾರ್ಯಗಳೆಲ್ಲವೂ ಆತನು ಸಫಲಪಡಿಸುವನು. ಎಲ್ಲಾ ಕಾರ್ಯಗಳು ನಿಮಗೆ ಸಿದ್ಧಿಗೆ ತರುವನು ಮತ್ತು ಹಿಂಗಾರು ಮುಂಗಾರು ಬೆಳೆಯನ್ನು ಬರಮಾಡಿ ನಿಮಗೆ ಎಲ್ಲ ಸೌಖ್ಯವು ಧಾನ್ಯವು ಎಲ್ಲವನ್ನು ಕೊಟ್ಟು ಗುರಿ ದನಗಳು ಎಲ್ಲಾ ವಿಷಯಗಳಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡುವನು ಅಂತೆ. ಅಂದ್ರೆ ಅದಕ್ಕೊಂದು ಷರತ್ತು ಇದೆ. ಏನ್ ಷರತ್ತೆ ಅಂತಂದ್ರೆ, ಆತನು ಆಜ್ಞೆಗಳು, ಆತನ ಒಂದು ನಿಯಮಗಳು, ಆತನ ಒಂದು ಕಟ್ಟಳೆ ವಿಧಿಗಳು, ಅವುಗಳನ್ನು ನಾವು ಕೈಕೊಂಡು ನಡಿಬೇಕು ಅಲ್ವಾ. ಯಾವಾಗ ಅವುಗಳನ್ನು ನಾವು ಕೈಕೊಂಡು ನಡೀತೀವೋ ತಪ್ಪದೆ ದೇವರು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ವಾಕ್ಯವನ್ನು ಶ್ರದ್ಧೆಯಿಂದ ಕೇಳ್ರಿ. ವಾಕ್ಯವು, ಯಾಕಂದ್ರೆ ವಾಕ್ಯವು ನಾವು ಕೇಳುವಾಗ ದೇವರು ವಾಕ್ಯದ ಮೂಲಕ ಮಾತಾಡ್ತಾನೆ. ವಾಕ್ಯವು ಹೃದಯದ ಒಳಗಡೆ ಹೋದಾಗ ಆ ವಾಕ್ಯವು ನಮಗೆ ಕಾರ್ಯವನ್ನು ಮಾಡ್ತದೆ. ಶ್ರದ್ಧೆಯಿಂದ ಯಾವಾಗಲೂ ಬೈಬಲ್ ಓದ್ತಾ ಇರಬೇಕು. ಶ್ರದ್ಧೆಯಿಂದ ಯಾವಾಗಲೂ ಆಸಕ್ತಿಯಿಂದ ದೇವರನ್ನ ಸ್ತುತಿ ಮಾಡಬೇಕು. ಯಾವಾಗಲೂ ದೇವರ ಸನ್ನಿಧಿ ಹುಡುಕ್ತಾ ಇರಬೇಕು. ಅಪೇಕ್ಷೆಯಿಂದ ದೇವರ ಸನ್ನಿಧಿಗೆ ಆಸೆಯಿಂದ ನಾವು ಹೋಗ್ಬೇಕು. ಯಾಕಂತಂದ್ರೆ ಯಾವಾಗ ನಾವು ದೇವರ ಸನ್ನಿಧಿ ಯಾವಾಗಲೂ ಹುಡುಕ್ತಾ ಇರ್ತೀವೋ ದೇವರು ನಮಗಿರುವಂತ ಕಾರ್ಯಗಳ ಮೇಲೆ ಕಾಳಜಿ ವಹಿಸ್ತಾನೆ ದೇವರು. ಹಲ್ಲೆಲೂಯಾ. ಒಂದು ಸಾರಿ ನ್ಯೂ ಜರ್ಸಿ ನಲ್ಲಿ, ಅಮೆರಿಕಾದಲ್ಲಿ, USA ನಲ್ಲಿ ನ್ಯೂ ಜರ್ಸಿ ಒಂದು ಸ್ಟೇಟ್, ಅದರಲ್ಲಿ ಒಬ್ಬ ವೃದ್ಧನು ಹಳೆ ಬೈಬಲ್ ಅನ್ನು ಈಗ ಓಪನ್ ಮಾಡಿ ನೋಡ್ತಾ ಇದ್ದಂತೆ. ಬಹಳ ವರ್ಷಗಳಿಂದ ಈ ಬೈಬಲ್ ಅದು ಓಪನ್ ಮಾಡೇ ಇಲ್ಲ. ಅವತ್ತು ತೆಗೆದು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು ಅದ್ಭುತವಾದ ಕಾರ್ಯ ಆತನಿಗೆ ಕಾಣಿಸ್ತಂತೆ. ಏನು ಅದ್ಭುತವಾದ ಕಾರ್ಯ ಅಂತಂದ್ರೆ, ಬಹಳ ವರ್ಷಗಳ ಕೆಳಗ ಆತನ ಸೋದರ ಅತ್ತೆ ಆತನಿಗೆ ಒಂದು ಬಹುಮಾನವನ್ನು ಕೊಟ್ಟು ವೃದ್ಧಳಾದ ಮೇಲೆ ಹೋಗ್ಬೇಕಾದ್ರೆ ಒಂದು ವೀಲುನಾಮ ಅಂತ ಬರೀತಾರೆ. ವೀಲುನಾಮ, ಇರುವಂತ ಆಸ್ತಿ ಯಾರಿಗೆ ಸಲ್ಲುತ್ತದೆ, ಯಾರಿಗೆ ಕೊಡಬೇಕು, ಮನೆ ಹೊಲ ಇನ್ನೊಂದು ಎಲ್ಲವೂ ಯಾರಿಗೆ ಕೊಡತಕ್ಕದ್ದು ಅಂತೇಳಿ ಅದೆಲ್ಲ ಬರೆದು ಅದನ್ನು ಸೈನ್ ಮಾಡಿ ಕೊಡ್ತಾರೆ. ಅದನ್ನು ಬರೆದು ಕೊಟ್ಟು ಹೇಳಿದಂತೆ, ಏನಂತೆ, ನನಗಿರುವಂತ ಈ ಎಸ್ಟೇಟ್ ಅನ್ನು ಮಾರಿಬಿಟ್ಟು ಬಂದಂತ ಹಣವು ಸ್ಟೀವನ್ ಕೊಡ್ರಿ. ಸ್ಟೀವನ್ ಅವನ ಹೆಸರು, ಆತನ ಹೆಸರು ಸ್ಟೀವನ್ ಕೊಡ್ರಿ. ಮತ್ತೆ ಆತನಿಗಿರುವ ಎಲ್ಲ ಅಧಿಕಾರವು ಇದರ ಮೇಲೆ ಇದೆ, ಅದು ದುಡ್ಡು ಉಳಿದಿದೆ ಎಲ್ಲವೂ ಆತನ ಕೈ ಕೊಡ್ರಿ, ಈ ಹಳೆ ಬೈಬಲ್ ಕೂಡ ಆತನ ಕೈ ಕೊಡ್ರಿ ಅಂತ ಹೇಳಿಬಿಟ್ಟು ತೀರ್ಕೊಂಡು, ಆಮೇಲೆ ಆ ಅಧಿಕಾರಿಗಳೆಲ್ಲರೂ ಕೂಡ ಎಸ್ಟೇಟ್ ಸೇಲ್ ಮಾಡಿಬಿಟ್ರು. ಆ ಎಸ್ಟೇಟ್ ಮಾರಿದ ಮೇಲೆ ಬಂದ ಹಣದಿಂದ ಆ ಒಂದು ವೃದ್ಧಳಿಗೆ ಏನ್ ಮಾಡಿದ್ರು, ಸಮಾಧಿ ಕಾರ್ಯಕ್ರಮ ಅಂತ್ಯಕ್ರಿಯೆಗಳೆಲ್ಲ ಮಾಡಿಬಿಟ್ರು. ಮಾಡಿದ ಬೇಕಾ ಹಳೆ ಬೈಬಲ್ ಹೇಳಿದ ಪ್ರಕಾರ ಹಳೆ ಬೈಬಲ್ ಮತ್ತು ಸ್ವಲ್ಪ ದುಡ್ಡು ಆತನ ಕೈ ಕೊಡ್ರಿ ಅಂತ. ಆ ದುಡ್ಡು ತಗೊಂಡು ಆತನು ಖರ್ಚು ಮಾಡಿದ. ಕೆಲವು ದಿವಸಗಳಿಗೆ ಆ ದುಡ್ಡು ಖರ್ಚಾಗಿ ಹೋಗ್ಬಿಡ್ತು. ಆ ನಂತರ ವೃದ್ಧಾಪ್ಯದವರೆಗೆ ಆತನಿಗೆ ಬರುವ ಸ್ವಲ್ಪ ಪೆನ್ಷನ್ ಇಂದ ಜೀವನ ಮಾಡಿದ. ಬಹಳ ದಿವಸಗಳಾದ್ಮೇಲೆ ಒಳಗಡೆ ಹೋಗಿ ಆ ಒಂದು ಅಲ್ಮಾರ್ನಲ್ಲಿ ಇಟ್ಟಿರುವಂತ ಬೈಬಲ್ ಬಹಳ ವರ್ಷಗಳಾದ್ಮೇಲೆ ಆ ಬೈಬಲ್ ತೆಗೆದು ನೋಡಿದಂತೆ. ಯಾವಾಗಂತೆ, ಬಹಳ ವರ್ಷಗಳಿಗೆ ಅವ್ರ ಅತ್ತೆ ಕೊಟ್ಟಿರೋ ಬೈಬಲ್ ಅದು. ಆ ಬೈಬಲ್ನ ತೆಗೆದು ನೋಡಿದ್ರೆ ಅದರಲ್ಲಿ ಬಹಳಷ್ಟು ಡಾಲರ್ಗಳಿದ್ದೀವಂತೆ. ಅದರಲ್ಲಿ ಡಾಲರ್ಗಳು ಅಂದ್ರೆ 5 ರೂಪೀಸ್ ಕಾಯಿನ್, 10 ರೂಪೀಸ್ ಕಾಯಿನ್ ಅಲ್ಲ, ಅವು ರೂಪಾಯಿ ನೋಟ್ಗಳು ಇರ್ತಾವೆ. ಅದನ್ನ ಫಾರಿನ್ ನಲ್ಲಿ ಡಾಲರ್ಸ್ ಅಂತಾರೆ ಅದನ್ನ. ಸೊ ಅದು ಎಷ್ಟು ಅಮೌಂಟ್ ಅಂದ್ರೆ ನಮ್ಮ ಇಂಡಿಯಾ ದೇಶದ ಪ್ರಕಾರ 1,02,50,000 ರೂಪಾಯಿ ಅದರಲ್ಲಿ ಇತ್ತಂತೆ. 2,50,000 ರೂಪಾಯಿ ಬೈಬಲ್ ನಲ್ಲಿ ಇತ್ತಂತೆ. ಅವ್ರ ಅತ್ತೆ ಆ ಬೈಬಲ್ ಕೊಡ್ರಿ ಅಂತ ಅಷ್ಟೇ ಹೇಳಲ್ಲ, ಅದರಲ್ಲಿ ದುಡ್ಡು ಆಯ್ತು ಅಂತ ಹೇಳಿಲ್ಲ. ಆದ್ರೆ ಈತನ ಏನ್ ಮಾಡ್ಬೇಕಾಗಿತ್ತು, ಆ ಬೈಬಲ್ ಯಾವಾಗಲೂ ಒಂದ್ಸಲ ತೆಗೆದು ನೋಡ್ಬೇಕಾಗಿತ್ತು, ನೋಡಿಲ್ಲ. ಅದು ಇಷ್ಟು ವರ್ಷಗಳು ಸಮೀಪದಲ್ಲೇ ಮನೆಯಲ್ಲೇ ಅಷ್ಟು ದುಡ್ಡು ಇದ್ದು ಆತನು ಸುಮ್ಮನೆ ಕಷ್ಟದಲ್ಲಿ ಕೊರತೆಗಳಲ್ಲಿ ಜೀವನ ಮಾಡಿದಂತೆ. ಹಲ್ಲೆಲೂಯಾ. ನಾವು ಕೂಡ ಈ ಸತ್ಯವೇದದಲ್ಲಿ ಅದ್ಭುತವಾದ ಏನಂತೆ ನಿಧಿಗಳು ನಮಗೆ ಸಿಗ್ತಾವ. ಇದು ನುಡುಕಿದೆ ಅಂದ್ರೆ ದುಡ್ಡು ಸಿಗ್ತದಲ್ಲ, ದೇವರ ವಾಕ್ಯ ನಮಗೆ ಸಿಗುತ್ತೆ. ಆ ವಾಕ್ಯದಿಂದ ನಾವು ಆಶೀರ್ವಾದ ಹೊಂದುತ್ತೀವಿ, ಪರಲೋಕದ ಆಶೀರ್ವಾದ ಹೊಂದುತ್ತೀವಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಹೇಳುವಂತ ಮಾತೇನಂದ್ರೆ, ನನ್ನ ಆಜ್ಞೆಗಳನ್ನು ನೀವು ಸರಿಯಾಗಿ ಕೈಕೊಂಡು ನಡೆಯಿರಿ, ಭಯ ಭಕ್ತಿ ಉಳ್ಳವರಾಗಿ, ದೇವರಲ್ಲಿ ಶ್ರದ್ಧೆ ಉಳ್ಳವರಾಗಿ, ಯಾವಾಗಲೂ ಆತನನ್ನು ಹುಡುಕುವವರಾಗಿ ನೀವು ಆ ರೀತಿ ಜೀವನ ಮಾಡೋದಾದ್ರೆ ದೇವರು ಯಾವಾಗಲೂ ನಿಮ್ಮ ಮೇಲೆ
ದೃಷ್ಟಿ ಇಡುತ್ತಾನೆ. ಹಲ್ಲೆಲೂಯಾ. ಇವಾಗ 1ನೇ ಅರಸರ ಪುಸ್ತಕ 9ನೇ ಅಧ್ಯಾಯ 3ನೇ ವಚನ ಓದ್ರಿ. 1ನೇ ಅರಸರ ಪುಸ್ತಕ 9ನೇ ಅಧ್ಯಾಯ 3ನೇ ವಚನ. ಆತನು ಅವನಿಗೆ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳಿದ್ದೇನೆ. ನನ್ನ ನಾಮ ಮಹತ್ತನ್ನು ನೀನು ಕಟ್ಟಿಸಿದ ಆಲಯದಲ್ಲಿ ಸದಾ ಇರುವಂತೆ ಅದನ್ನು ನನಗೋಸ್ಕರ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯು ಮನಸ್ಸು ಪ್ರತಿದಿನವೂ ಅದರ ಮೇಲೆಯವೇ. ನೀನು ನಿನ್ನ ತಂದೆಯಾದ ದಾವಿದನಂತೆ ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ನನಗೆ ನಡೆದುಕೊಂಡು ನನ್ನ ಆಜ್ಞಾ ವಿಧಿ ನ್ಯಾಯಗಳನ್ನು ಕೈಗೊಳ್ಳುತ್ತಾ ಬರುವುದಾದರೆ ಇಸ್ರಾಯೇಲರಲ್ಲಿ ನಿನ್ನ ಸಿಂಹಾಸನವನ್ನು ಸದಾ ಸ್ಥಿರಪಡಿಸುವೆನು. ಇಸ್ರಾಯೇಲ್ ಸಿಂಹಾಸನದ ಮೇಲೆ ನಿನ್ನ ಸಂತಾನದವರು ತಪ್ಪದೆ ಕೂತುಕೊಳ್ಳುವರು ಎಂಬುದಾಗಿ. ದೇವರು, ನೀನು ನನ್ನ ನಾಮ ಮಹತ್ತುಗಾಗಿ ಕಟ್ಟಿಸಿದ ಈ ಆಲಯವು ಪ್ರತಿಷ್ಠಿಸಿದೆ, ಆದರೆ ಇದರ ಮೇಲೆ ಯಾವಾಗಲೂ ನನ್ನ ದೃಷ್ಟಿ ಇಟ್ಟು ಈಗ ಯಾವಾಗಲೂ ನಾನು ಆಶೀರ್ವದಿಸುವೆನು, ಅಭಿವೃದ್ಧಿ ಪಡಿಸುವೆನು. ಹೆಂಗಂತಂದ್ರೆ ನಾನು ನಿನಗೆ ಕೊಡುವ ಆಜ್ಞಾ ವಿಧಿ ನಿರ್ಣಯಗಳು ಅಂತ ಇದೆ ಅಲ್ಲಿ ಕೂಡ ಅಲ್ಲ, ಆ ನಿಯಮಗಳು ವಿಧಿ ನಿಯಮಗಳನ್ನು ನೀನು ಕೈಕೊಂಡು ನಡ್ಕೊಂಡರೆ, ನನಗೆ ಯಾವಾಗಲೂ ವಿಧೇಯನಾಗಿ ನಡ್ಕೊಂಡರೆ ನೀನು ಯಾವಾಗಲೂ ಈ ಸಿಂಹಾಸನವನ್ನು ಸ್ಥಿರಪಡಿಸುವೆನು. ದಿನಾಲಲ್ಲಿ ದಿನಾಲು ನಾನು ಅದ್ರ ಮೇಲೆ ದೃಷ್ಟಿ ಇಡ್ತೀನಿ, ನಿನ್ನ ಪ್ರಾರ್ಥನೆಯನ್ನು ನೋಡಿದ್ದೀನಿ ಅಂತ ಹೇಳ್ತಾನೆ ದೇವರು. ದೇವ್ರ ಮಕ್ಕಳೇ, ನೀವೆಲ್ಲರೂ ಬಂದಿರುವಂತಹ ಸಾಧಾರಣವಾದ ವ್ಯಕ್ತಿ ಸಮೀಪ ಹತ್ರ ಅಲ್ಲ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವಾದಿ ದೇವರ ಹತ್ರ ನೀವು ಬಂದಿದ್ದೀರಿ. ಆತನ ಮೇಲೆ ನಂಬಿಕೆಯಿಂದ ನೀವು ಜೀವಿಸುವವರಾಗಿದ್ದೀರಿ. ಆತನು ನಮ್ಮನ್ನು ಉದ್ಧಾರ ಮಾಡುವನು, ನಮ್ಮನ್ನು ಆಶೀರ್ವದಿಸಿ ನಮ್ಮ ಪಾಪ ಶಾಪಗಳು ಬಿಡುಗಡೆ ಮಾಡಿ ನಮ್ಮ ಜೀವಿತಗಳನ್ನು ಬದಲಾಯಿಸಿ ನಮ್ಮ ಜೀವಿತಗಳಿಗೆ ಹೊಸ ಶೋಭೆ ಕೊಡುವನು, ನಮ್ಮನ್ನು ಅಭಿವೃದ್ಧಿಗೆ ತರುವನೆಂಬಂತ ನಂಬಿಕೆಯಿಂದ ನೀವು ಬಂದಿದ್ದೀರಿ. ಆ ದೇವರನ್ನು ನಂಬಿದವರು ಯಾರು ಕೂಡ ಸಾಮಾನ್ಯದವರಲ್ಲ. ಆ ದೇವರನ್ನು ಆರಾಧಿಸುವವರು ಕೂಡ ಸಾಮಾನ್ಯದವರಲ್ಲ. ಅದ್ಭುತ ಕಾರ್ಯಗಳು ಅವರ ಜೀವನದಲ್ಲಿ ದೇವರು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಸೊಲೊಮೋನನಿಗೆ ಪ್ರತ್ಯಕ್ಷನಾಗಿ ದೇವರು ನೋಡಿ ಏನಂತ, ಜ್ಞಾನವು, ಅಸಾಧಾರಣವಾದ ಜ್ಞಾನವು, ಸರ್ವ ಸಂಪತ್ತು ಎಲ್ಲವನ್ನು ಕೊಟ್ಟನು. ಸೊಲೊಮೋನನು ಕೇಳಿದ್ದೇನಂತಂದ್ರೆ, ದೇವರೇ, ಈ ಇಸ್ರಾಯೇಲಿನ ಜನಾಂಗವನ್ನು ಪರಿಪಾಲನೆ ಮಾಡುವುದಕ್ಕೆ, ಇವರಿಗೆ ನೀತಿ ನ್ಯಾಯಗಳನ್ನು ತೀರಿಸುವುದಕ್ಕೆ ನನಗೆ ಬಲ ಸಾಲದು, ನನಗೆ ಜ್ಞಾನ ಸಾಲದು. ಆದ ಕಾರಣ ನೀನೇ ನನಗೆ ಜ್ಞಾನವನ್ನು ಕೊಡು, ವಿವೇಕವನ್ನು ಕೊಡು, ಅವರಿಗೆ ನ್ಯಾಯ ತೀರಿಸುವುದಕ್ಕೆ ವಿವೇಕವನ್ನು ಕೊಡು ಅಂತ ಮಾತ್ರ ಕೇಳಿದ್ರು ಸೊಲೊಮೋನ್. ಆದರೆ ದೇವರು, ನೀನು ಶತ್ರುಗಳ ಪ್ರಾಣವನ್ನು ಕೇಳಲಿಲ್ಲ, ಆಸ್ತಿ ಐಶ್ವರ್ಯವನ್ನು ಧನ ಸಂಪತ್ತನ್ನು ಕೇಳಲಿಲ್ಲ, ಆದರೆ ಪರಿಪಾಲನೆ ಮಾಡುವುದಕ್ಕೆ ಸಾಮರ್ಥ್ಯವನ್ನು ಕೊಡು, ಇಸ್ರಾಯೇಲಿಗೆ ನ್ಯಾಯ ತೀರಿಸುವುದಕ್ಕೆ ನನಗೆ ವಿವೇಕವನ್ನು ಕೊಡು ಎಂಬುದನ್ನು ಕೇಳಿದೆ. ಆದ ಕಾರಣ ನೀನು ಕೇಳದೇ ಇರುವಂತ ಸಿರಿ ಸಂಪತ್ತು, ಜ್ಞಾನ, ತಿಳುವಳಿಕೆ ಎಲ್ಲವೂ ನಿನಗೆ ಕೊಡ್ತೀನಿ ಅಂತೇಳಿ ದೇವರು 2ರಷ್ಟು ಸೊಲೊಮೋನನಿಗೆ ಕೊಟ್ಟನಂತೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಯಾವಾಗ ನಾವು ದೇವರಿಗೆ ವಿಧೇಯರಾಗ್ತೀವೋ, ಯಾವಾಗ ದೇವರನ್ನು ನಾವು ನಿಯಮ ನಿಬಂಧನೆಗಳನ್ನು ಘನಪಡಿಸ್ತೀವೋ, ಆವಾಗ ದೇವರು ನಮ್ಮನ್ನು ಲಕ್ಷ್ಯ ಮಾಡ್ತಾನೆ. ಯೆಹೋವ ಲಕ್ಷ್ಯ ಕೊಡುವ ದೇಶವು, ಯೆಹೋವನು ಪರಾಮರ್ಶಿಸುವ ದೇಶವಂತ ಬರೆಯಲ್ಪಟ್ಟಿದೆ. ಅದನ್ನು ನೀವು ಏನಂತೆ, ಈ ವರ್ಷ ಅನ್ನೋದಾಗಿ ನೀವು ಅದನ್ನ ಜ್ಞಾಪಕದಲ್ಲಿ ಇಟ್ಕೋರಿ ಅಲ್ಲ. ಇಡೀ ವರ್ಷವಲ್ಲ ದೇವರು ನಿಮ್ಮ ಸಂಗಡ ಇರುತ್ತಾನೆ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗ್ತಾನೆ, ನಿಂದಿಗೂ ಮಾತು ತಪ್ಪುವುದಿಲ್ಲ. ಅರ್ಥ ಆಯ್ತಾ? ಸೊ ಆ ರೀತಿ ಯಾರು ಆತನಲ್ಲಿ ಭಯ ಭಕ್ತಿ ಉಳ್ಳವರಾಗಿರ್ತಾರೋ ಅವರಿಗೆ ದೀರ್ಘಾಯುಷ್ಯ ಎಂಬುದಾಗಿ ಇನ್ನೊಂದು ಹತ್ರ ಬರೆಯಲ್ಪಟ್ಟಿದೆ. ಮೊದಲನೇ ಪಾಯಿಂಟ್ 103ನೇ ಕೀರ್ತನೆ 18ನೇ ವಚನ ಹೋದ್ರೆ, ಆತನ ನಿಬಂಧನೆಗಳನ್ನು ಕೈಗೊಂಡು ಆತನ ವಿಧಿಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಡೆಯುವವರ ಮಕ್ಕಳ ಮೊಮ್ಮಕ್ಕಳ ವರೆಗೂ ಆತನು ತನ್ನ ನೀತಿಯನ್ನು ಸಾಧಿಸುವನು. ನೋಡಿದ್ರೆ, ಆತನ ನಿಬಂಧನೆಗಳನ್ನು ಕೈಕೊಂಡು ಆತನ ವಿಧಿಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಡೆಯುವವರ ಮಕ್ಕಳು ಮೊಮ್ಮಕ್ಕಳವರೆಗೂ ಆತನು ತನ್ನ ನೀತಿಯನ್ನು ಸಾಧಿಸುವನು. ಅವರ ಮಕ್ಕಳು ಮೊಮ್ಮಕ್ಕಳ ತನಕ ಕೂಡ ಆತನು ನೀತಿಯನ್ನು ಸಾಧಿಸುವನು.
ಆತನ ವಿಧಿ ನಿರ್ಣಯಗಳಿಗೆ, ವಿಧಿ ನಿಯಮಗಳಿಗೆ ಎಷ್ಟು ಬೆಲೆ ಇದೆ, ಎಷ್ಟು ಅದಕ್ಕೆ ಏನಂತೆ ಆಶೀರ್ವಾದ ಇದೆ, ಎಷ್ಟು ಸಂತೋಷ ಪಡ್ತಾನೆ ಅಂತಂದ್ರೆ ದೇವರು ಅದ್ಭುತವನ್ನು ಮಾಡ್ತಾನೆ ಅವ್ರ ಜೀವನದಲ್ಲಿ. ಅದಾಯ್ತಾ? ದೇವರು ಮನುಷ್ಯನ ಬಲ ಪರಾಕ್ರಮವನ್ನು ನೋಡಿ ಸಂತೋಷ ಪಡೋದಿಲ್ಲ, ದೇವರ ಜ್ಞಾನವನ್ನು ನೋಡಿ ಮೆಚ್ಚುವುದಿಲ್ಲ, ಅವನಿಗಿರುವ ಸೈನ್ಯವು, ಬಲವು, ಪರಾಕ್ರಮವು ಎಲ್ಲ ಇರುವಂತ ಜ್ಞಾನ, ಬುದ್ಧಿ, ತಿಳುವಳಿಕೆ ಸಂತೋಷ ಪಡೋದಿಲ್ಲ. ಆತನು ಸಂತೋಷ ಪಡೋದು ಯಾವುದ್ರಲ್ಲಿ ಅಂತಂದ್ರೆ ದೇವರ ಭಯಭಕ್ತಿಯಲ್ಲಿ ಆತನು ಸಂತೋಷ ಪಡ್ತಾನೆ. ಅದಾಯ್ತಾ? ದೇವರಿಗೆ ಭಯಪಡುವವರು, ದೇವರಂದ್ರೆ ವಿಧೇಯತೆ, ಮುರಿದ ಮನಸ್ಸು ಆತನಿಗೆ ಇಷ್ಟ. ಅದಕ್ಕಾಗಿ ದೇವರ ಮಕ್ಕಳೇ, ಈ ಹೊಸ ವರ್ಷದಲ್ಲಿ ನೀವು ಫಸ್ಟ್ ಪಾಯಿಂಟ್ ನೀವು ಮಾಡ್ತಕ್ಕದ್ದು ಏನಂತಂದ್ರೆ ದೇವರ ಭಯಭಕ್ತಿ. ಭಯಭಕ್ತಿ ಎರಡದವ. ಕೆಲವರಿಗೆ ಭಯ ಇರ್ತದೆ, ಭಕ್ತಿ ಇರಲ್ಲ. ಭಯ, ದೇವ್ರು ಸಾಯ್ತಾನ, ದೇವರು ಹೊಡಿತಾನ ಎಂಬ ಭಯ ಇರ್ತದೆ. ಆದ್ರೆ ದೇವರನ್ನ ಸ್ತೋತ್ರ ಮಾಡೋದು, ಆರಾಧನೆ ಮಾಡೋದು, ಪ್ರಾರ್ಥನೆ ಮಾಡೋದು ಅದು ಇರೋದಿಲ್ಲ. ಅರ್ಧಾಯ್ತಾ? ಸೊ ಕೆಲವರಿಗೆ ಭಕ್ತಿ ಏನಿದೆ, ಸ್ತೋತ್ರ, ಆರಾಧನೆ, ಪ್ರಾರ್ಥನೆ, ಕೀರ್ತನೆ ಆಡುವುದು, ಬಾರಿಸುವುದು ಎಲ್ಲ ಇರ್ತದೆ. ಆದರೆ ಹೊರಗಡೆ ಹೋದ್ರೆ ಅವರ ಸ್ವಭಾವನೆ ಬೇರೆ ಇರುತ್ತೆ. ದೇವರ ಮಕ್ಕಳೇ, ನಾವು ಹಾಗಿರ್ಬಾರ್ದು. ಭಯನೂ ಇರಬೇಕು, ಭಕ್ತಿನೂ, ಎರಡೂ ಸಮಾಂತರವಾಗಿ ಇರಬೇಕಂತೆ. ಅದಕ್ಕಾಗಿ ಆತನು ಯಾವ ರೀತಿ ಇದ್ದಂತ ನಮ್ಮನ್ನು ನಮ್ಮ ಪ್ರಕೃತಿಯನ್ನು ಬಲ್ಲಾತನು, ನಮ್ಮ ಆಲೋಚನೆಗಳು ಬಲ್ಲಾತನು, ನಮ್ಮ ಎಲ್ಲ ನಡೆ ನುಡಿ ಆತನಿಗೆ ಗೊತ್ತು ಚೆನ್ನಾಗಿ. ಡೈಲಿ ಆತನು ನೋಡ್ತಾನೆ, ನಮ್ಮನ್ನು ನೋಡ್ತಾನೆ. ನಾವು ಕೂತ್ಕೊಳ್ಳುವಾಗಲೂ, ನಿಂತುಕೊಳ್ಳುವಾಗಲೂ, ದಾರಿ ನಡೆಯುವಾಗಲೂ ಎಲ್ಲ ಸಮಯಗಳಲ್ಲಿ ಆತನು ನೋಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಬಹು ಎಚ್ಚರಿಕೆಯಿಂದ ಯಾರು ಇರ್ತಾರೋ, ಆತನನ್ನು ಗಮನಿಸಿ ನಡೀತಾರೋ ಅವರನ್ನು ದೇವರು ತಪ್ಪದೆ ಅಭಿವೃದ್ಧಿ ಪಡಿಸುವುದಾಗಿ ವಾಕ್ಯ ಹೇಳ್ತದೆ. ಇವಾಗ ಅದೇ 103ನೇ ಕೀರ್ತನೆ 12ನೇ ವಚನದಿಂದ ಕೆಲವು ವಚನಗಳು ನಾವು ಓದ್ಕೊಳ್ಳೋಣ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ದೇವಾದಿ ದೇವರು ಪೂರ್ವಕ್ಕೂ ಪಶ್ಚಿಮಕ್ಕೂ ದೂರ ಎಷ್ಟಿದೋ, ಎಷ್ಟು ಕಿಲೋಮೀಟರ್ಗಳಿದೋ, ನಮ್ಮಿಂದ ನಮ್ಮ ದ್ರೋಹಗಳನ್ನು ಏನ್ ಮಾಡ್ಯಾನಂತೆ ಅಷ್ಟು ದೂರ ಮಾಡಿದ್ದಾನೆ. ಇಲ್ಲ, ಕೀರ್ತನೆಗಾರನು ದ್ರೋಹವನ್ನು ದೂರ ಮಾಡಿದ್ದಾನೆ ಅಂತ ಯಾಕೆ ಹೇಳ್ತಾನಂದ್ರೆ, ನಿಮಗೆ ಅರ್ಥ ಆಗ್ಬೇಕಂದ್ರೆ ಹೆಂಗಿರ್ಬೇಕಾಗಿತ್ತಂದ್ರೆ ಆ ವಾಕ್ಯವು, ದೇವರು ಏನಂದ್ರೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ, ನಮ್ಮಿಂದ ನಮ್ಮ ರೋಗವು ಅಷ್ಟು ದೂರ ಮಾಡಿದ್ದಾನೆ ಅಂತ ಇರ್ಬೇಕಾಗಿತ್ತು ಅಲ್ಲ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ, ನಮ್ಮಿಂದ ಚಿಂತೆ ಭಾರಗಳು ಅಷ್ಟು ದೂರ ಮಾಡಿದ್ದಾನೆ ಅಂತ ಇರ್ಬೇಕಾಗಿತ್ತು. ಆದ್ರೆ ಇಲ್ಲಿ ನಮ್ಮ ದ್ರೋಹಗಳನ್ನು ಅಷ್ಟು ದೂರ ಮಾಡಿದ್ದಾನೆ ಅಂತ ಹೇಳಿ, ಇಲ್ಲಿ ಮುಖ್ಯ ಕಾರಣ ದ್ರೋಹವು ಅಂತ ಹೇಳಿ ವಾಕ್ಯದಲ್ಲಿ ಏನ್ ಕಾರಣ ಕೇಳಲ್ಪಟ್ಟಿದೆ ಅಂದ್ರೆ ಚೆನ್ನಾಗಿ ಗ್ರಹಿಸ್ಕೊಡ್ರಿ. ಮನುಷ್ಯನು ನಾಶವಾಗುವುದಕ್ಕೆ, ನಷ್ಟವಾಗುವುದಕ್ಕೆ, ಬಿಕಾರಿ ಆಗುವುದಕ್ಕೆ, ಶಾಪಗ್ರಸ್ತನಾಗುವುದಕ್ಕೆ, ಕೊರತೆಗಳು ಬರುವುದಕ್ಕೆ ಎಲ್ಲದಕ್ಕೆ ಕಾರಣ ನಮ್ಮೊಳಗಿರುವಂತ ದ್ರೋಹವೇ. ಬಹಳ ಮಂದಿ ಅವರೊಳಗಿರುವಂತ ಪಾಪ ಶಾಪಗಳಿಂದ ಅವ್ರು ಹಾಗೆ ಅದೇ ತರ ನಡೀತಾ ಇರ್ತಾರ. ನಮಗೆ ಈ ರೀತಿ ನಮ್ಮ ಜೀವನ ಏನ್ ಕಾರಣಕ್ಕೆ ಹಿಂಗಾಯ್ತು ಅಂತೇಳಿ ಅವ್ರು ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ವಾಕ್ಯವೇನು ಹೇಳ್ತಂದ್ರೆ, ನಮ್ಮ ದ್ರೋಹಗಳನ್ನು ಮೊದಲು ಏನ್ ಮಾಡ್ಯಾನ ದೂರ ಮಾಡಿದ್ನು, ನಮ್ಮಿಂದ ದೂರ ಮಾಡಿದ್ನು. ಹಲ್ಲೆಲೂಯಾ. ಅರ್ಥ ಆಗುತ್ತೆ ವಾಕ್ಯ, ಅರ್ಥ ಆಗ್ತದ? ಕನ್ನಡ ಚೆನ್ನಾಗಿ ಅರ್ಥ ಆಗ್ತದ? ನನಗೆ ಕನ್ನಡ ಅಷ್ಟು ಬರಲ್ಲ. ತೆಲುಗು ನಾವು ತೆಲುಗು ಮೀಡಿಯಂ, ಒಂದು ಮಾತೃಭಾಷೆ ತೆಲುಗು. ಈ ಕರ್ನಾಟಕ ಬಂದ ಅವನಿಂದ ತೆಲುಗು ಓದುತ್ತಾ, ತೆಲುಗು ಮಾತನಾಡ್ತಾ, ಕನ್ನಡ ಮಾತಾಡ್ತಾ, ಕನ್ನಡ ಓದುತ್ತಾ ನಾವು ಕನ್ನಡ ಎಲ್ಲ ಅಭ್ಯಾಸ ಆಗಿದೆ. ಸೊ ನಾವು ಹೆಚ್ಚು ನಮ್ಮ ಚಂದ್ರಶೇಖರ್ ಪಾಸ್ಟರ್ ಅವ್ರ ಹತ್ರ ಫ್ರೆಂಡ್ಶಿಪ್. ನಾವು ಸುಮಾರು ಒಂದು 29 ವರ್ಷದಿಂದ ಫ್ರೆಂಡ್ಸ್. ನಾವು ನ್ಯೂ ಅಪಾಸ್ಟಲ್ ಚರ್ಚ್ ಅಂತ ಒಂದು ಡಿನಾಮಿನೇಷನ್ ಇತ್ತು ಮೊದಲು, ಅದರಲ್ಲಿ ಇದ್ದೀವಿ. ಆ ನಂತರ ಇಂಡಿಪೆಂಡೆಂಟ್ ಆಗಿ ಬಂದು ಸೇವೆ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಸೊ ಪಾಪವು ನಮ್ಮಿಂದ ದೂರ ಮಾಡಿದನು, ಬಿಡುಗಡೆ ಮಾಡಿದನು ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಅಲ್ಲ. ಯಾಕಂತಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಮತ್ತಾಯನ ಬರೆಸುವ ವಾರ್ತೆ 9ನೇ ಅಧ್ಯಾಯ 2ನೇ ವಚನ ಹೋದ್ರೆ ಬೇಗ ಸಮಯ ಹತ್ರಕ್ಕೆ ಬಂತು. ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದ್ರು. ಸಾಕು ನೋಡಿ,
ಆತನು ಒಂದು ಮನೆಯಲ್ಲಿ ವಾಕ್ಯೋಪದೇಶ ಮಾಡ್ತಾ ಇದ್ದನು. ಜನರೆಲ್ಲ ಬಂದು ಅಲ್ಲಿ ತುಂಬಾ ಕೂತ್ಕೊಂಡಿದ್ರು. ಇನ್ನೊಂದು ಹತ್ರ ಐತೆ, ಮಾತು ಸ್ವಾರ್ಥ ಐತೆ. ಜನರೆಲ್ಲ ಬಂದು ತುಂಬಾ ಮನೆ ತುಂಬಾ ಕೂತ್ಕೊಂಡಿರುವಾಗ ಹಾಸಿಗೆ ಮೇಲೆ ಇದ್ದಂತ ಒಬ್ಬ ಪಕ್ಷವಾಯು ರೋಗಿಯನ್ನು 4 ಮಂದಿ ಹೊತ್ಕೊಂಡು ಬಂದ್ರಲ್ಲಿ. ಆ ರೋಗ, ಪಕ್ಷವಾಯು ರೋಗ ಹೊತ್ಕೊಂಡು ಬರುವಾಗ ಅವರಿಗೆ ಒಳಗಡೆ ಬರೋಕ್ಕೆ ಸ್ಥಳ ಇಲ್ಲ. ಈಗ ನಾವು ಅನ್ಕೊಂತೀವ ಇನ್ನು ಇದಕ್ಕಿಂತ ಫುಲ್ ರಶ್, ಅಲ್ಲಿ ಬಾಗ್ಲೇ ಜಾಗ ಇಲ್ಲ, ಒಳಗೆ ಕಾಲಿಡಕ್ಕೆ ಜಾಗ ಇಲ್ಲ. ಅವಾಗ ಅವ್ರೇನ್ ಮಾಡಿದ್ರು, ಈಗ ಈ ರೋಗಿಯನ್ನು ಹೇಗಾರು ಮಾಡಿ ಯೇಸುಸ್ವಾಮಿ ಹತ್ರ ಕಳಿಸ್ಬೇಕು, ತಗೊಂಬರ್ಬೇಕಂತ ಹೇಳ್ಬಿಟ್ಟು ಮಾಳಿಗೆ ಹತ್ತಿ ಅವ್ರ ಬ್ಯಾಲಿಂದ ಒಂದು ಟಾಪ್ ಓಪನ್ ಮಾಡಿ ಅಲ್ಲಿ ಯೇಸುಸ್ವಾಮಿ ಕುಂತಿದ್ದ ಆ ಸ್ಥಳ ಹತ್ರ ಕರೆಕ್ಟ್ ಆಗಿ ಅಲ್ಲಿ ಇಳಿಸಿದಂತೆ ಆ ಪಕ್ಷವಾಯು ರೋಗಿಯನ್ನು. ಇಳಿಸಿದಾಗ ಯೇಸುಸ್ವಾಮಿ ನೋಡಿ ಏನಂದ, ಮಗನೇ, ಆ ಪಾರ್ಶ್ವವಾಯು ರೋಗಿ ಏನಂದ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಿದ್ದೆ. ನೋಡಿ, ಅದನ್ನ ಏನಕ್ಕೋಸ್ಕರ ಬಂದಿದ್ದಾತ? ರೋಗಕ್ಕೋಸ್ಕರ ಬಂದಿತ್ತು. ಪಾರ್ಶ್ವವಾಯು ರೋಗಿ ಆತ. ಆಕ್ಚುಲಿ ಯೇಸುಸ್ವಾಮಿ ಏನನ್ಬೇಕಾಯ್ತು? ಮಗನೇ ಧೈರ್ಯವಾಗಿರು, ನಿನ್ನ ರೋಗ ವಾಸಿ ಆಗಿದೆ ಅಂತ ಹೇಳಬೇಕಾಯ್ತು. ಆದ್ರೆ ಯೇಸುಸ್ವಾಮಿ ಏನ್ ಹೇಳ್ದ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳಿ. ಆದ್ರೆ ಅದ್ರ ಅರ್ಥ ಏನಂದ್ರೆ, ಆತನಿಗೆ ರೋಗ ಬರೋದಕ್ಕೆ, ಆತನ ಅಷ್ಟು ವರ್ಷಗಳಿಂದ ನರಳುವುದಕ್ಕೆ, ಆತನ ಬಂಧುಗಳೆಲ್ಲ ಬಿಟ್ಟು ಹೋಗೋದಕ್ಕೆ, ಆ ಸ್ಥಿತಿಯಲ್ಲಿ ಬಿದ್ದಿರುವುದಕ್ಕೆ ಕಾರಣ ಏನಂದ್ರೆ ಪಾಪ ಕಾರಣ, ಒಳ್ಳೆಯ ಪಾಪ ಇದೆ. ಅದಕ್ಕಾಗಿ ಯೇಸುಸ್ವಾಮಿ ಆ ರೋಗ, ಪಾಪ ಎಲ್ಲವೂ ಆತನಿಗಿರುವಂತ ಎಲ್ಲ ಸರ್ವವೂ ಆತನು ಶಾಪವನ್ನು ಬಿಟ್ಟು ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದೇ ಸಾರಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳಿದಂತೆ. ಹಲ್ಲೆಲೂಯ. ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ಮನುಷ್ಯನು ತಿಳ್ಕೊಳ್ಳಾರ್ದಿದ್ದ ವಿಷಯ ಏನಂದ್ರೆ, ನಾನು ಪಾಪ ಮಾಡಿನಂತ ಯಾರಿಗೆ ಗೊತ್ತಾಗೋದು? ಅವರೊಳಗೆ ಪಾಪವು ಬಿಡುಗಡೆ ಆಗ್ಬೇಕು. ಪಾಪ ಶಾಪದಿಂದ ಮೊದಲು ಮನುಷ್ಯನ ಬಿಡುಗಡೆ ಆಗ್ಬೇಕು. ದೇವ್ರ ಹತ್ರ ಬಂದ್ರೆ ಅದು ಬಿಡುಗಡೆ ಆಗುತ್ತೆ. ಯೇಸು ಸ್ವಾಮಿಗೆ ಪರಲೋಕದಲ್ಲಿ ಭೂಲೋಕದಲ್ಲಿ ಸರ್ವ ಅಧಿಕಾರವು ಕೊಡಲ್ಪಟ್ಟಿದೆ. ಯಾಕಂತಂದ್ರೆ ಯೇಸು ಕ್ರಿಸ್ತನು ಎಲ್ಲಾ ಮನುಷ್ಯರಿಗೋಸ್ಕರ, ಎಲ್ಲಾ ಮನುಷ್ಯರ ಪಾಪ ಪರಿಹಾರ ಆಗೋದಕ್ಕೋಸ್ಕರ ತನ್ನನ್ನೇ ತಾನು ಶಿಲುಬೆಗೆ ಅರ್ಪಣೆ ಮಾಡಿಕೊಂಡು ರಕ್ತವನ್ನು ಸುರಿಸಿ ಪಾಪ ಕ್ಷಮಾಪಣೆಗೋಸ್ಕರ ಪ್ರಾಯಶ್ಚಿತ್ತವನ್ನು ಮಾಡಿ ನೆರವೇರಿಸಿದನು. ಮನುಷ್ಯರೆಲ್ಲರಿಗೋಸ್ಕರ ಸತ್ತು ಹೂಣಲ್ಪಟ್ಟು ಮರಣವನ್ನು ಜಯಿಸಿ ಎದ್ದು ಬಂದನು. ಮರಣವು ನುಂಗಿ ಹೋಯಿತು. ಮನುಷ್ಯರ ಮೇಲಿರುವ ಎಲ್ಲ ಶಾಪವು ನುಂಗಿ ಹೋಯಿತು. ಆತನು ಮರಣ ಹೊಂದಿ ಎದ್ದು ಬಂದ ಕಾರಣ ಆತನಿಗೆ ಭೂಲೋಕದಲ್ಲಿ ಪರಲೋಕದಲ್ಲಿ ಸರ್ವ ಅಧಿಕಾರವು ಆತನಿಗೆ ಕೊಡಲ್ಪಟ್ಟಿದೆ. ಮರಣವನ್ನು ಜಯಿಸಿದ ಕಾರಣ ಪಾಪಗಳು ಕ್ಷಮಿಸುವುದಕ್ಕೆ ಅಧಿಕಾರ ಉಂಟು. ಅದಾಯ್ತಾ? ಆ ಪಕ್ಷವಾಯು ರೋಗಿ ನರಳುತ್ತಿರುವಂತಹ ಮೂಲ ಕಾರಣವನ್ನು ನೋಡಿ ಯೇಸುಸ್ವಾಮಿ ಅವನಿಗೆ ಒಂದೇ ಮಾತು ಹೇಳಿದ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳಿದ್ದಾರೆ. ಇದನ್ನು ಕೇಳಿ ಅವರೆಲ್ಲರೂ ಅಲ್ಲಿದ್ದಂತಹ ಶಾಸ್ತ್ರಿಗಳು, ಪಂಡಿತರು, ಪರಿಸಾಯರು ಅವರೆಲ್ಲ ಏನಂದ್ರು, ಈ ಪಾಪಗಳು ಕ್ಷಮಿಸುವುದಕ್ಕೆ ಇವನ್ಯಾರು? ಇವನು ದೇವದೂಷಣೆ ಮಾಡ್ತಾ ಇದ್ದಾನಂತ ಅವರು ಮನುಷ್ಯನಲ್ಲಿ ಅಂದ್ಕೊಂಡು ಅಂತಿದ್ದಾರೆ. ಗಟ್ಟಿ ಮಾತಾಡಿದಂತಿಲ್ಲ, ಮನುಷ್ಯನಲ್ಲೇ ಅಂದ್ಕೊಂಡಾರ ಅವರು. ಆದ್ರೆ ಯೇಸುಸ್ವಾಮಿ ಅದನ್ನು ತಿಳ್ಕೊಂಡು ಅವ್ರಿಗೆ ಹೇಳಿದಂತೆ, ನೀವು ಯಾಕೆ ವಿರೋಧವಾಗಿ ನೀವು ಮಾತಾಡ್ತೀರಿ? ದೇವರಿಗೆ ವಿರೋಧವಾಗಿ ಯಾಕೆ ದೂಷಣೆ ಮಾಡ್ತೀರಿ? ಇಗೋ, ಮನುಷ್ಯ ಕುಮಾರನಿಗೆ ಪಾಪ ಕ್ಷಮಿಸುವುದಕ್ಕೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂದು ನೀವು ತಿಳ್ಕೊಳ್ಳಬೇಕು ಅಂತೇಳಿ ಅವ್ರಿಗೆ ಹೇಳಿ, ಮತ್ತೆ ಆ ಪಕ್ಷವಾಯು ರೋಗಿಗೆ ಹೇಳ್ದ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆಯ ಅನ್ನಂತೆ. ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆಯ. ಹಲ್ಲೆಲೂಯ. ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳೋದು ಅಷ್ಟು ಸುಲಭನ? ಹಾಸಿಗೆ ಹೊತ್ತುಕೊಂಡು ನಡಿ ಅಂತ ಹೇಳೋದು ಅಷ್ಟು ಸುಲಭನ? ಯಾರ ಕೈಲಾಗುತ್ತೆ? ಅದಕ್ಕೆ ತಕ್ಕಂತ ಕ್ರಯಧನವನ್ನು ಬೆಲೆಯನ್ನು ಸಲ್ಲಿಸುವನು ಆತನು. ಆದ ಕಾರಣ ಆತನಿಗೆ ಅಧಿಕಾರ ಕೊಡಲ್ಪಟ್ಟಿದೆ. ಇವತ್ತು ದಿನ ಪ್ರಿಯ ದೇವರ ಮಕ್ಕಳೇ, ಈ ದೇವರ ಸನ್ನಿಧಿ ನೀವು ಬಂದಿದ್ದೀರಿ. ನಿಮ್ಮ ಎಲ್ಲ ಸಮಸ್ಯೆಗಳು, ನಿಮ್ಮನ್ನು ಕಾಡುವ ಎಲ್ಲ ಪೀಡೆ, ಪಿಶಾಚೆ, ಎಲ್ಲ ಶೋಧನೆ ಎಲ್ಲವನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡೋದಕ್ಕೆ ಯೇಸು ಸ್ವಾಮಿಗೆ ಅಧಿಕಾರವಿದೆ. ಅದಾಯ್ತಾ? ಆದ್ರೆ ನೀವು ಮೊದಲು ಏನ್ ಮಾಡಬೇಕು? ಸಂಪೂರ್ಣವಾಗಿ ನಂಬಿಕೊಳ್ಬೇಕು, ಸಂಪೂರ್ಣವಾಗಿ ರಕ್ಷಣೆ ಹೊಂದಬೇಕು, ಸಂಪೂರ್ಣವಾಗಿ ಆತನಿಗೆ ಸ್ಥಿರವಾದ ಒಂದು ಮನಸ್ಸನ್ನು ಕೊಡಬೇಕು, ಸಂಪೂರ್ಣವಾಗಿ ತೀರ್ಮಾನ ಮಾಡಬೇಕು, ಒಂದು ಸರಿಯಾದ ತೀರ್ಮಾನ ಮಾಡಬೇಕು. ಅದಾಯ್ತಾ? ಯಾರ ರಕ್ಷಣೆ ಹೊಂದಿಲ್ಲ ಅವರು ಇದೇ ಸಮಯ, ಇದೇ ಒಳ್ಳೆಯ ದಿನ, ಇದೇ ರಕ್ಷಣಾ ಸಮಯ, ರಕ್ಷಣೆ ಹೊಂದಬೇಕು, ತಡ ಮಾಡ್ದಂಗ ರಕ್ಷಣೆ ಹೊಂದಬೇಕು. ಸೊ ಆ ರೀತಿ ಆತನು ಪೂರ್ವಕ್ಕೆ ಪಶ್ಚಿಮ ಎಷ್ಟು ದೂರವೋ ನಮ್ಮ ದ್ರೋಹಗಳು ನಮ್ಮಿಂದ ಅಷ್ಟು ದೂರ ಮಾಡಿದನು. ಆದ ಕಾರಣ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ಬೇಕು. 13ನೇ ವಚನ.
ಅದೇ ತಂದೆಯ 103ನೇ ಮಕ್ಕಳನ್ನು ಕನಿಕರಿಸುವಂತೆ ತಂದೆ ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಗಳನ್ನು ಕನಿಕರಿಸುತ್ತಾನೆ. ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಕನಿಕರ, ಕರುಣೆ ತೋರಿಸುವುದು ಅಲ್ಲ. ತಪ್ಪು ಮಾಡಿದವರನ್ನು, ಪಾಪ ಮಾಡಿದವರನ್ನು ಪಾಪಿಗಳು ಅಂತ ತೆಳ್ಳಲಿಲ್ಲ, ಅರ್ಥ ಆಯ್ತಾ? ದ್ರೋಹ ಮಾಡಿದವರನ್ನು ದ್ರೋಹಿಗಳಂತ ತೆಳ್ಳಲಿಲ್ಲ. ಯೇಸು ಸ್ವಾಮಿ ಎಲ್ಲರ ಹತ್ರ ಹೋದನು, ಎಲ್ಲರನ್ನ ಹತ್ರಕ್ಕರನು, ಎಲ್ಲರನ್ನ ಪ್ರೀತಿಸಿದನು, ಎಲ್ಲರಿಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟನು, ಅರ್ಥ ಆಯ್ತಾ? ಅದಕ್ಕಾಗಿ ಆತನು ನಮ್ಮನ್ನು ಏನಂತೆ ಕನಿಕರಿಸುವನು. ಆತನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ದ್ರೋಹಗಳನ್ನು ಕನಿಕರಿಸುವುದಿಲ್ಲ, ಗರ್ಭಿಷ್ಠರನ್ನು ಕನಿಕರಿಸುವುದಿಲ್ಲ, ಭಯ ಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ, ಅವರ ಮೇಲೆ ದೃಷ್ಟಿ ಇಡುತ್ತಾನೆ. ಹೌದಾಯ್ತಾ? 33ನೇ ಕೀರ್ತನೆ 18ನೇ ವಚನದಲ್ಲಿ 33ನೇ ಕೀರ್ತನೆ 18ನೇ ವಚನ. ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ. ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ. ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು. ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಎಲ್ಲಿ ಕಾರಣ ಇದೆ ನೋಡ್ರಿ ಅಲ್ಲ. ಅವರ ಪ್ರಾಣವನ್ನು ಉಳಿಸುವನು, ಬರಗಾಲದಲ್ಲಿ ಅವರ ಆತ್ಮದಲ್ಲಿ ಫಲವಾಗಿ ವಾಕ್ಯಗಳು. ದೇವರ ಸ್ತೋತ್ರ. ಈ ವಾಕ್ಯದ ಮೂಲಕ ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಯೇಸು ಕ್ರಿಸ್ತನಲ್ಲಿರುವಂಥ ಶಾಂತಿ ಸಮಾಧಾನ ನಿಮ್ಮೆಲ್ಲರ ಸಂಗಡ ನೆಲೆಗೊಳ್ಳಿ. ಆಮೆನ್.